ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ, ಕುತೂಹಲವನ್ನು ಮೂಡಿಸ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಬಂದಿದ್ದಾರೆ ಅರ್ಚಕರು. ಪರಂ ನಿವಾಸಕ್ಕೆ 4-5 ಜನ ಪೂಜಾರಿಗಳು ಆಗಮಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ, ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಒಂದಷ್ಟು ಅರ್ಚಕರು ಆಗಮಿಸಿದ್ದಾರೆ. ಪೂಜೆ ಮಾಡಿಸಲಾಗ್ತಾ ಇದೆ. ಸಿಎಂ ರೇಸ್ನಲ್ಲಿ ಇರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ರೇಸ್ನಲ್ಲಿ ಇರುವಂತಹ ಕಾರಣವಾಗಿ ಪೂಜೆಗಳಾಗ್ತಾ ಇದೆ. ಹೀಗಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಪೂಜೆ ಆಗ್ತಾ ಇದೆ. ಬೆಳಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಬಂದಿದ್ದಾರೆ ಪುರೋಹಿತರು. ಡಿಸಿಎಂ ಸ್ಥಾನವನ್ನ ಅಲಂಕರಿಸ್ತಾರಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು? ತನ್ನ ಹಾದಿ ಸುಗಮ ಆಗಿರ್ಲಿ ಅಂತ ಏನಾದರೂ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರಾ? ಬೇರೆ ಯಾರು ಕೂಡ ಕಣ್ಣು ಹಾಕಬಾರ್ದು, ಟವಲ್ ಹಾಕಬಾರ್ದು ಅನ್ನುವಂಥ, ಅಂದರೆ ತನ್ನ ಹಾದಿ ಸುಗಮವಾಗಿ ಇರಲಿ ಅಂತೇಳಿ DKಶಿ ಅವರ ರೀತಿಯಾಗಿ ಪೂಜೆ ಪುನಸ್ಕಾರ, ಶಕುನಗಳು, ಭವಿಷ್ಯ, ದೇವರು ದಿಂಡ್ರು ಅಂಥೇಳಿ ಮೊರೆ ಹೋಗ್ತಿದ್ದಾರೆ ಅಂಥೇಳಿ ಕಾಣಿಸ್ತಾ ಇದೆ. ಅಥವಾ ತನ್ನ ಹಾದಿ ಈಸಿ ಆಗಿರಲಿ, ಯಾವುದೇ ಕೂಡ ಅಡ್ಡಿ ಆತಂಕಗಳು ಬರದೇ ಇರಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಪೂಜೆನ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ ಅವರು. ಈ ಒಂದು ಸ್ಥಳದಿಂದ ನಮ್ಮ ಜೊತೆ ನೇರವಾಗಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಎಸ್, ಈ ಒಂದು ಪೂಜೆಯ ಉದ್ದೇಶ ಏನು? ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಈ ಕಡೆ ನೋಡಿದ್ರೆ ಗೃಹ ಸಚಿವರು ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ತನ್ನ ಮುಂದಿನ ಹಾದಿ ಈಸಿ ಆಗಲಿ ಅಂತಾನೆ ಏನಿದೆ ಮಾಹಿತಿ? ಕುಸುಮ, ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳು ಹುಟ್ಟಾಕೋದು ಸಹಜವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಕಳೆದ 3 ದಿನಗಳಿಂದಲೂ ಸಹ ನಿರಂತರವಾಗಿ ಪೂಜೆ ಹವನಗಳು ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರು ದೆಹಲಿಗೆ ಹೋಗುವ ಮುನ್ನೂ ಸಹ ಒಂದು ವಿಶೇಷವಾಗಿ ಪೂಜೆಯನ್ನ ನಡೆಸಿದ್ರು. ಅದಾದ ಬಳಿಕ ನಿನ್ನೆ ದೆಹಲಿಯಿಂದ ಬಂದ ಬಳಿಕ ಇವತ್ತು ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಜಿ ಪರಮೇಶ್ವರ್ ಅವರು ತಮ್ಮ ನಿವಾಸದಲ್ಲಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ರಶ್ನೆ ಮತ್ತೆ ಈ ಒಂದು ಕುತೂಹಲ ಯಾಕೆ ಅಂದ್ರೆ, ಸಿಎಂ ಅವ್ರಿಗೆ ರಾಜೀನಾಮೆ ಕೊಡಲು ಹೈಕಮಾಂಡ್ ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇನೆ ಇದೀಗ ಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಅವರ ಹೆಸರು ಸಹ ಪ್ರಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ದಲಿತ ಸಿಎಂ ಕೋಟದಲ್ಲಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳ್ಬಿಟ್ಟು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಸೂಚನೆಯನ್ನ ಸೂಚಿಸಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಅಂತಲೂ ಸಹ ಹೇಳಲಾಗೈತೆ. ಆದರೆ ಇಲ್ಲಿವರೆಗೂ ಸಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೇಳಿದ್ದೇ ವಿನಃ ಯಾರು ಸಿಎಂ ಆಗ್ತಾರೆ, ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಯಾರು ಸಹ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಒಂದ್ ಕಡೆ DK ಶಿವಕುಮಾರ್ ಅವ್ರಿಗೂ ಸಹ ಹೈಕಮಾಂಡ್ ನೀನೇ ಸಿಎಂ ಅಂತಲೂ ಸಹ ಹೇಳಿಲ್ಲ. ಈ ಕಡೆ ದಲಿತ ಸಿಎಂ ಕೋಟದಲ್ಲಿ ಪರಮೇಶ್ವರ್ ಅವ್ರಿಗೂ ಸಹ ಯಾವುದೇ ರೀತಿಯ ಸೂಚನೆ ಇಲ್ಲ. ಆದರೆ ತಮ್ಮ ತಮ್ಮ ನಂಬಿಕೆಗೆ ಅನುಗುಣವಾಗಿ ಪೂಜೆ ಪುನಸ್ಕಾರಗಳು ಎಲ್ಲರೂ ಸಹ ಮಾಡ್ತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರು ಸಾಕಷ್ಟು ಪೂಜೆ ಹವನಗಳನ್ನ ಮಾಡಿದ್ರು. ಪ್ರಾರ್ಥನೆ ಪ್ರಯತ್ನಗಳು ವಿಫಲವಾದರೂ ಸಹ ಪ್ರಾರ್ಥನೆ ಯಾವತ್ತೂ ಸಹ ವಿಫಲ ಆಗಲ್ಲ ಅನ್ನೋ ಮಾತನ್ನು ಸಹ ಪದೇ ಪದೇ ಡೈಲಾಗ್ ಹೊಡಿತಾನೆ ಇದ್ರು. ಇದೀಗ ಪರಮೇಶ್ವರ್ ಅವರು ಸಹ ಅದೇ ರೀತಿಯ DK ಶಿವಕುಮಾರ್ ಅವರ ಮಾದರಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ಓನ್ ಇಚ್ಛಾಶಕ್ತಿಗೆ ಅನುಗುಣವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳಲಾಗೈತೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ನಂತರ ರಾಜ್ಯದ ಉತ್ತರಾಧಿಕಾರಿಯಾಗಿ ಯಾರಾಗ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೇಲ್ನೋಟಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಮುಂದಿನ ಸಿಎಂ DK ಶಿವಕುಮಾರ್ ಅಂತ. ಯಾಕಂದ್ರೆ DK ಶಿವಕುಮಾರ್ ಅವರು ಸಾಕಷ್ಟು ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ್ದಾರೆ. 135 ಸೀಟ್ಗಳು ಬರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಕರ್ತರಾಗಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ ಈ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಶಾಸಕರು ಸಹ ಡಿಮ್ಯಾಂಡ್ ಅನ್ನು ಇಟ್ಟಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು ಸಹ 2.5 ವರ್ಷದಿಂದ ಸಹ ನಿರಂತರವಾಗಿ ಸಿಎಂ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿ ಇವತ್ತು ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ನಡೀತಾ ಇದೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ, ಸಿದ್ದರಾಮಯ್ಯ ಅವರ ಒಂದು ಪಾನ್ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲವನ್ನು ಹುಟ್ಟಿ ಹಾಕಿರ್ತಕ್ಕಂಥ. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸ್ತಾ ಇತ್ತು ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಅವರ ಒಪಿನಿಯನ್ಗೆ ಬೆಲೆಯನ್ನು ಕೊಡುತ್ತೆ. ಸಿದ್ದರಾಮಯ್ಯ ಅವರು ಯಾರನ್ನ ಸೂಚಿಸ್ತಾರೆ, ಇಂಥವರೇ ಸಿಎಂ ಆಗಬೇಕು, ಇಂಥವರೇ ಮಂತ್ರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಹ ಅವರು ಡಿಮ್ಯಾಂಡ್ ಅನ್ನ ಇಡ್ತಾರ, ಒತ್ತಡವನ್ನ ಆಗ್ತಾರ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು. ಒಂದು ಪಕ್ಷ ಅಂತಹ ಸನ್ನಿವೇಶ ಉದ್ಭವ ಆಗಿದ್ದೇ ಆದಲ್ಲಿ ಆಗ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ದಲಿತ ಸಿಎಂ ಕೋಟದಲ್ಲಿ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಒತ್ತಡ ಹಾಕುವ ಸಾಧ್ಯತೆಗಳು ಅಧಿಕವಾಗಿದೆ. ಹೀಗಾಗಿ ಈ ಎಲ್ಲ ಪ್ರೋಸೆಸ್ಗಳು ನಡೀತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.